शिवा मेरे एडवेंचरस एपिसोड देखो जियो सिनेमा पर, वो भी फ्री में। ನೋಡು ಟ್ಯಾಂಕರ್ ಬಂತು, ಹೋಗಿ ನೀರ್ ಹಿಡಿ. ಗೊತ್ತಿಲ್ಲಪ್ಪ ಈ ನೀರಿನ ಸಂಕಟ ಯಾವಾಗ ಸರಿ ಹೋಗುತ್ತೋ ಏನೋ. ಈ ಟ್ಯಾಂಕರ್ ನೀರ್ ಕುಡ್ದು ಆರೋಗ್ಯ ಎಲ್ಲ ಹಾಳಾಗೋಗಿದೆ. ತಿನ್ನೋದನ್ನು ಕೂಡ ಮರ್ತು ಬಿಡಿ, ಯಾಕೆಂದ್ರೆ ನೀರನ್ನ ಈಗ ನೀವು ಬಳಸಲೇಬಾರ್ದು. ಯಾಕಂದ್ರೆ ಊರಿನ ಜನರೆಲ್ಲ ಈಗ ಬರೀ ಟ್ಯಾಂಕರ್ ನೀರನ್ನೇ ಕುಡ್ದು ಹುಷಾರ್ ತಪ್ತಾ ಇದಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀರನ್ನ ಬಳಸಬೇಡಿ. ಅಯ್ಯೋ ಈ ನೀರಿನ ಸಂಕಟ ಯಾಕೆ ಯಾರು ಏನು ಮಾಡಲ್ಲ. मेहरबानी जय, 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 मेहरबानी जय. ವೀರ್ಬಾನಿ ಬಾಸ್, ನಮ್ ದಂಧೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಕೊಳಾಯಲ್ಲಿ ಬರೋ ನೀರನ್ನ ಬಾಟಲ್ಗೆ ತುಂಬಿಸಿ ನಾವು ಮಿನರಲ್ ವಾಟರ್ ಆಗಿ ಮಾಡಿ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀವಿ. ಬಾಟಲ್ ಗಳನ್ನ ಖರೀದಿ ಮಾಡೋದಕ್ಕೆ ಯಾರಿಗ್ ಸಾಧ್ಯ ಆಗ್ತಿಲ್ವೋ ಅವರೆಲ್ಲ ಟ್ಯಾಂಕರ್ ಅಲ್ಲಿ ನೀರ್ ತಗೊಂಡ್ ಕುಡಿತಾ ಇದ್ದಾರೆ. ವೀರ್ಬಾನಿ ಬಾಸ್, ನಾವು ವೇದ ಸಿಟಿಯಲ್ಲಿ ಬರ್ತಿರೋ ನೀರ್ ಪೈಪನ್ನ ಹೊಡೆದಾಕಿದೀವಿ. ಮತ್ತೆ ಅವರು ಮತ್ತೆ ರಿಪೇರಿ ಮಾಡಿದ್ರು, ನಾವು ಮತ್ತೆ ಹೊಡೆದಾಕ್ತಾ ಇರ್ತೀವಿ. ಇದಕ್ಕೆ ಹೇಳೋದು ಗುಳಿಗೆ ಮೇಲೆ ಗುಳಿಗೆ ಎಲ್ಲ ನಮ್ ಬಳಿಗೆ. ನಾನಿರೋವರೆಗೂ ವೇದ ಸಿಟಿಲಿ ನೀರಿನ ಸಂಕಟ ಬರಲ್ಲ. ಅಂದ್ರೂ ನಾನ್ ನೀರನ್ನ ತುಂಬಿ ಕೊಡ್ತೀನಿ. ಇಲ್ಲಿ ಕೇಳಿ, ವೇದ ಸಿಟಿಯಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ಬೇಕು. ಬಾಸ್, ತುಂಬಾ ದಿನ ಆಗೋಯ್ತು, ನಾವಿಲ್ಲಿಂದ ಹೊರಡ್ಬೇಕು. ಯಾರಿಗಾದ್ರೂ ಅನುಮಾನ ಬರ್ಬೋದು. ಅದ್ ಹೇಗೆ ಅನುಮಾನ ಬರುತ್ತೆ? ನಮ್ಮ ಟ್ಯಾಂಕರ್ ನೀರು ಮತ್ತು ಮಿನರಲ್ ವಾಟರ್ ಬಾಟ್ಲ್ ಮೇಲೆ ಬೇರೆ ಬೇರೆ ಕಂಪನಿ ಹೆಸರೇ ಬರ್ದಿದೆಯಲ್ಲ. ಇದು ಯಾರು ಯೋಚನೆ ಮಾಡಕ್ಕಾಗಲ್ಲ, ಇದು ಒಬ್ಬನದೇ ಅಂತ. ಅದಕ್ಕೆ ಹೇಳ್ತಾರೆ ಗುಳಿಗೆ ಮೇಲೆ ಗುಳಿಗೆ ಎಲ್ಲ ನಮ್ ಬಳಿಗೆ. ಈ ಟ್ಯಾಂಕರ್ಗಳೆಲ್ಲ ಬೇರೆ ಬೇರೆ ಕಂಪ್ನಿದು, ಆದ್ರೆ ಒಂದೇ ಕಡೆ ಯಾಕೆ ಹೋಗ್ತಿವೆ ಇವೆಲ್ಲ? ಟ್ಯಾಂಕರ್ಗಳ ಆಫೀಸ್ ಬೇರೆ ಬೇರೆ ಆಗಿರ್ಬೇಕು. ನಡೀರಿ ಕಂಡು ಹಿಡಿಯೋಣ. ನಾನು ಇಲ್ಲಿಂದಾನೆ ಹೋಗ್ತೀನಿ, ನೀವು ಸರಿಯಾದ ದಾರಿಯಲ್ಲಿ ಬನ್ನಿ. ಓಕೆ ಶಿವಾ, ಆಲ್ ದಿ ಬೆಸ್ಟ್. ಯಾರಿ ಹುಡ್ಗ ತುಂಬಾ ಹೊತ್ತಿಂದ ಹಿಂಬಾಲಿಸ್ತಾ ಇದ್ದಾನಲ್ಲ, ನೋಡ್ಕೋತೀನಿ.
ಹಾಗಾದ್ರೆ ಇಲ್ಲಂತೂ ಪೂರ್ತಿ ರ್ಯಾಕೆಟ್ಗಳೇ ಇವೆ. ಅಂದ್ರೆ ಎಲ್ಲ ಟ್ಯಾಂಕರ್ಗೆ ಒಬ್ನೇ ಮಾಲೀಕ. ಮತ್ತೆ ನೀರನ್ನ ಕೂಡ ಕಾಡಿಂದ ಬರೋ ಹಳೆ ಪೈಪ್ಲೈನ್ ಇಂದ ತುಂಬ್ತಿದ್ದಾರೆ. ಒಳಗೆ ಏನೋ ಡ್ಯಾಮೇಜ್ ಆಗಿರುತ್ತೆ. ಹೀಗಾಗಿ ಈ ನೀರನ್ನ ಕುಡಿದು ಜನರು ಹುಷಾರ್ ತಪ್ತಾ ಇದ್ದಾರೆ. ಏ ಹುಡುಗ, ಇಲ್ಲೇನ್ ಮಾಡ್ತಾ ಇದ್ಯಾ? ಹಿಡಿರಿ ಆ ಹುಡುಗನ್ನ. ಇವ್ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ. ಅಂಕಲ್ ಇಲ್ಲಿ ಹಿಡ್ಕೊಳ್ಳಿ, ಅವನ್ನ ತಪ್ಸ್ಕೊಂಡು ಹೋಗ್ತಾ ಇದ್ದಾನೆ. ಅಂಕಲ್ ಬನ್ನಿ, ಯಾಕೆ ಅಲ್ಲೇ ನಿಂತ್ರಿ? ಸರ್ಗೆ ಹೇಳಲೇಬೇಕು. ಬಾಯ್ ಅಂಕಲ್. ಏ, ನೀವೆಲ್ಲ ಗುಹೆ ಹತ್ರ ಬನ್ನಿ. ಆ ಹುಡುಗ ಇಲ್ಲೇ ಇದ್ದಾನೆ. ನನ್ಗೆ ದುಡ್ಡೆಲ್ಲ ಏನು ಬೇಡ ಲಡ್ಡು ಸಿಂಗ್ ಸರ್. ನಾನು ಬಡವರಿಗೆ ಫ್ರೀಯಾಗಿ ನೀರನ್ನ ಕೊಡ್ತೀನಿ. ನೀವು ಯಾರ್ಯಾರಿಗೆ ಹೇಳ್ತಿರೋ ಅವರಿಗೆಲ್ಲ ಫ್ರೀಯಾಗಿ ನೀರನ್ನ ಕೊಡ್ತೀನಿ. ಯಾರಿಗೂ ನೀರು ಕಮ್ಮಿ ಆಗ್ಬಾರ್ದು ಸರ್. ವಾಹ್ ವಾಹ್, ಏನ್ ಯೋಜನೆ ನಿಮ್ದು! ನೀವು ಮನುಷ್ಯರೇ ಅಲ್ಲ, ನೀವು ದೇವತಾ ಮನುಷ್ಯ, ದೇವತಾ ಮನುಷ್ಯ. ಎಷ್ಟು ಒಳ್ಳೆಯವರಿದ್ದೀರಿ ನೀವು. ನಿಮ್ಮಂತವ್ರು ಇರೋದ್ರಿಂದಲೇ ಈ ದೇಶ ಇಷ್ಟೊಂದು ಚೆನ್ನಾಗಿರೋದು. ನಾನೇನು ಮಾಡ್ಲಿಲ್ಲ. ಯಾರಾದ್ರೂ ಕಷ್ಟ ಪಡ್ತಿರೋದ್ನ ನೋಡಿದ್ರೆ ನನ್ ಕಣ್ಣಿಂದ ಆ ಕಷ್ಟ ನೋಡೋದಕ್ಕೂ ಸಾಧ್ಯ ಇಲ್ಲ. ಹಲೋ, ಲಡ್ಡು ಸಿಂಗ್ ಸ್ಪೀಕಿಂಗ್. ಏನು ನನ್ನ ಏರಿಯಾದಲ್ಲಿ ಕಳ್ತನ? ಏನು ಹೇಳ್ತಾ ಇದೀಯ ನೀನು ಶಿವ? ಹಾ, ಎಸ್, ಏನು ಹೇಳ್ದೆ? ಸರಿ, ಇದು ಒಳ್ಳೆ ವಿಷಯನೇ. ನಾನು ಈಗ್ಲೇ ಬರ್ತೀನಿ ಶಿವ. ನೋಡಿ ನೋಡಿ ಎಂತ ಜನ ಇದ್ದಾರೆ ಜಗತ್ನಲ್ಲಿ. ಇದು ನನ್ನ ಏರಿಯಾ, ಆದ್ರೆ ಕಳ್ರು ಇಲ್ಲೇ ಇದ್ದಾರೆ. ಕೆಲವೊಂದು ಕಳ್ರು ಗುಂಪು ಇಲ್ಲಿರೋ ನೀರನ್ನ ಕದೀತಾ ಇದ್ದಾರೆ. ಹಾ,
ಆದ್ರೆ ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ಳರು ಕಳ್ತನ ಮಾಡ್ತಾ ಇದ್ರು. ಜನರು ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ಅವನು ಕಳ್ತನ ಬಿಟ್ಟು ಒಳ್ಳೆಯವನಾಗಿ ಹೋಗ್ತಾನೆ. ವಾ, ಅದ್ಭುತ! ನಿಮ್ಗೂ ಕೂಡ ನನ್ ಬಗ್ಗೆ ಗೊತ್ತಾಗಿ ಹೋಗಿದೆ. ಈಗ ಹೋಗ್ತೀನಿ. ಶಿವ ಪಾಪ ಎಲ್ಲೋ ಗುಹೆಯಲ್ಲಿ ಔತ್ಕೊಂಡಿದ್ದಾನೆ. ನಾನು ಹೋಗಿ ಆ ಕಳ್ಳನನ್ನ ಹಿಡಿದು ಈ ನೀರಿನ ಸಂಕಟದಿಂದ ಜನರನ್ನ ಪಾರ್ ಮಾಡ್ಬೇಕು. ನಮ್ಮ ನೀರನ್ನ ಕದ್ದು ನಮ್ಗೆ ಮಾರ್ತಿದಾರ. ಈಗ ಜಾಲ ಶಿವಂಗ್ ಗೊತ್ತಾಗ್ಬಿಟ್ಟಿದೆ. ನಾನು ಹೋಗಿ ಎಲ್ರನ್ನು ಹಿಡ್ದಾಕ್ತೀನಿ. ಹೌದು ಹೌದು, ಅವರನ್ನ ನಾವು ಖಂಡಿತ ಹಿಡಿಲೇಬೇಕು. ಅವರಿಗೆ ನಿಜವಾಗ್ಲೂ ಶಿಕ್ಷೆ ಆಗ್ಲೇಬೇಕು. ರೇವಾ, ನೀವೀಗ ಬೇಗ ವಾಪಸ್ ಹೋಗಿ. ನಾನು ಕೇವ್ಸ್ ಅಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಲಡ್ಡು ಸಿಂಗ್ ಸರ್ ಬರೋದನ್ನ ಕಾಯ್ತಾ ಇದ್ದೀನಿ. ನಾನು ಈ ಗುಂಡಗಳನ್ನ ಹಿಡ್ಕೊಂಡೇ ವಾಪಸ್ ಬರ್ತೀನಿ. ಓಕೆ ಓಕೆ ಶಿವ, ಆಲ್ ದ ಬೆಸ್ಟ್. ಅಲ್ಲಿಯೋ ಹುಡುಗ, ಹಿಡ್ಕೊಳ್ಳಿ ಅವನ್ನ. ಅಲ್ಲಿಯೋ ಹುಡುಗ, ಹಿಡ್ಕೊಳ್ಳಿ ಅವನ್ನ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಶಿವ ಎಲ್ಲಿ? ನಾನ್ ಹೇಳ್ತೀನಿ ಲಡ್ಡು ಸಿಂಗ್ ಸಾರ್, ನಾನ್ ಹೇಳ್ತೀನಿ. ಅದಕ್ಕೆ ಹೇಳೋದು ಗುಳಿಗೆ ಮೇಲೆ ಗುಳಿಗೆ ಎಲ್ಲ ನಂಬಳಿಗೆ. ಆ ಹುಡುಗ ಸಿಕ್ಕಾಕೊಳ್ತಾನೆ. ಅದಕ್ಕೂ ಮೊದ್ಲು ಅವನ್ ಫ್ರೆಂಡ್ಸ್ ಈಗ ಸಿಕ್ಕಾಕೊಂಡ್ರು. ಮೋಸ, ಲಡ್ಡು ಸಿಂಗ್ಗೆ ಮೋಸ. ನೋಡ್ಕೋತೀನಿ, ಒಬ್ಬೊಬ್ರು ನೋಡ್ಕೋತೀನಿ. ಏ ತಗಡು, ಅವನು ಅವನ್ ಫ್ರೆಂಡ್ಸ್ಗೋಸ್ಕರ ಖಂಡಿತ ಬರ್ತಾನೆ. ಅವನ್ ಮೇಲೆ ಕಣ್ಣಿಟ್ಟಿರು. ಎಲ್ಲಿದ್ದಾನ ಅವನು? ಹಿಡ್ಕೊಳ್ಳಿ ಅವನ್ನ. ಓಡೋಗ್ದಿರ ಹಾಗೆ ನೋಡ್ಕೊಳ್ಳಿ ಅವನ್ನ. ಬಾ ಮಗು ಬಾ. ಏನ್ ಪ್ರಾಬ್ಲಮ್ ನಿಂದು? ಏನ್ ಪ್ರಾಬ್ಲಮ್ ಅಂತ ಹೇಳು. ಮಗು ಅಂತ ಹೇಳ್ಬೇಡಿ ಅಂಕಲ್. ಏ ಮಗುನ ಮಗು ಒಂದೇ, ಇನ್ನೇನು ಹೇಳ್ಬೇಕು? ಶಿವ, ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ಳಿ ಅವನ್ನ, ಇಲ್ಲಿಂದ ತಪ್ಪಿಸ್ಕೊಳ್ಬಾರ್ದು. ಲಡ್ಡು ಸಿಂಗ್ ಸರ್, ಫೈಟ್ ಶುರು ಆಗೋಯ್ತು. ವೆರಿ ಗುಡ್ ಶಿವ, ಆಲ್ ದಿ ಬೆಸ್ಟ್, ಆಲ್ ದ ಬೆಸ್ಟ್ ಶಿವ. ಶಿವ ಶಿವ ಲಡ್ಡು ಸಿಂಗ್ ಶಿವ. ಇಲ್ಲೇನ್ ಫೈಟಿಂಗ್ ಮ್ಯಾಚ್ ನಡೀತಿಲ್ಲ, ನೀವು ಶಿವಂಗ್ ಸಹಾಯ ಮಾಡಿ. ಓ ಹೌದೌದು, ಜಯರಾಮ್ ನಡಿ ನಡಿ ಬಾ, ಬಿಡ್ಬಾರ್ದು ಅವ್ರನ್ನ. ಜಯರಾಮ, ಅಯ್ಯಯ್ಯೋ, ಎಲ್ಲಿದ್ದಾರೆ ಅವರು? ಲಡ್ಡು ಸಿಂಗ್ ಸರ್, ಎಲ್ಲರನ್ನು ಕರ್ಕೊಂಡು ಇಲ್ಲಿಂದ ಹೋಗಿ. ಸರಿ ಶಿವ.
ಅನರ್ಥ ಅದಲ್ಲ. ಶಿವ ಫ್ರೆಂಡ್ಸ್ ಇದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ನೀವು. ಇವರಿಂದ ಏನು ಪ್ರಯೋಜನ ಇಲ್ಲ ನಿಮ್ಗೆ. ಓ ಮತ್ ಇವ್ರು ಯಾಕೆ ಬೇಕು? ನಡೀರಿ ಮಕ್ಕಳೇ, ನಾವು ಮನೆಗೆ ಹೋಗೋಣ. ನಡೀರಿ. ಬನ್ನಿ. ಅಲ್ಲಿ ನೋಡಿ, ಮಕ್ಕಳು ಓಡ್ ಹೋಗ್ತಿದ್ದಾರೆ. ಹಿಡ್ಕೊಳ್ಳಿ ಅವ್ರನ್ನ, ತಪ್ಪಿಸ್ಕೊಳ್ಬಾರ್ದು. ಹೀಗೆ ನಡಿ. ನೀವಿವತ್ತು ಮೊದಲನೇ ಸರ ಒಂದು ಸಿನಿಮಾ ಹೀರೋ ತರ ಕೆಲಸ ಮಾಡ್ತಾ ಇದ್ದೀರಾ. ಐ ಐ ಸಲ್ಯೂಟು. ಇವ್ರನ್ನ ಓಡಿಸೋದಕ್ಕೆ ಒಂದು ಉಪಾಯ ಇದೆ. ಏನದು? ಮುಂದೆ ಬಿಗ್ ಸ್ಯಾಂಡ್ ನ ಒಂದು ಇಲಾಖೆ ಇದೆ, ನಿನ್ ಗೊತ್ತಲ್ವಾ? ಎಸ್ ಯು ರೈಟ್. ನೀವು ಅದೇ ರಸ್ತೆಯಲ್ಲಿ ಹೋಗಿ, ಆದ್ರೆ ಕೊನೆಯಲ್ಲಿ ಹೋಗಿ ನಿಂತ್ಕೊಳ್ಳಿ. ಮಿಕ್ಕಿದನ್ನೆಲ್ಲ ನಾನ್ ನೋಡ್ಕೋತೀನಿ. ಮತ್ತೆ ನೀವುಗಳು ಟ್ಯಾಂಕರ್ನ ಇಂಜಿನ್ ಫೇಲ್ ಆಗಿರೋ ತರ ನಾಟಕ ಮಾಡಿ. ಓಕೆ? ಓಕೆ, ನಾನು ಲಡ್ಡು ಸಿಂಗ್ ಸರ್ಗೆ ಹೇಳ್ತೀನಿ.
ಇದಕ್ಕೇನಂತಾರೆ ವೀರ್ಪಾನಿ ಸರ್? ಗುಳಿಗೆ ಮೇಲೆ ಈಗ ಎಲ್ಲ ನಮ್ಮ ಬಳಿಕೆ, ಇವಾಗ ನಮ್ಮದು. ಎಲ್ರನ್ನೂ ಹಿಡ್ದಾಕ್ತೀನಿ. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में।